ಜಾಗತಿಕ ಯುದ್ಧಗಳು, ಟ್ರಂಪ್ನ ಟ್ಯಾರಿಫ್ ನೀತಿಗಳಿಂದ ಜಗತ್ತಿನಲ್ಲಿ ವ್ಯಾಪಾರ ವಹಿವಾಟು ಗೊಂದಲಗಳ ನಡುವೆ ಭಾರತ ಮಹತ್ವದ ನಿರ್ಧಾರ ಮಾಡಿದ್ದು ದೊಡ್ಡಣ್ಣ ಅಮೆರಿಕದ ಡಾಲರ್ಗೆ ತಿರುಗೇಟು ಕೊಡಲು ಮುಂದಾಗಿದೆ. ಭಾರತದ ಈ ನಿರ್ಧಾರದಿಂದ ಜಾಗತಿಕ ವ್ಯಾಪಾರದಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತವೆ ಎಂದು ಆರ್ಥಿಕ ವಿಶ್ಲೇಷಣೆಗಳು ನಡೆಯುತ್ತಿವೆ. ಅಷ್ಟಕ್ಕೂ ಪ್ರಧಾನಿ ಮೋದಿ ಸರ್ಕಾರದ ಆ ನಿರ್ಧಾರ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಸ್ಥಳೀಯ ಕರೆನ್ಸಿಯನ್ನು ಬಲಪಡಿಸುವ ಮತ್ತು ಯುಎಸ್ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಪಾಲುದಾರಿಕೆಯ ರೂಪಾಯಿಗಳನ್ನು ವ್ಯಾಪಾರ ವಸಾಹತುಗಳನ್ನು ಸುಲಭಗೊಳಿಸಲು ಕ್ರಮ ತೆಗೆದುಕೊಳ್ಳುತ್ತಿದೆ. ಜಾಗತಿಕ ವ್ಯಾಪಾರ ಮತ್ತು ಪಾವತಿಗಳಲ್ಲಿ ರೂಪಾಯಿಯ ಪಾತ್ರವನ್ನು ವಿಸ್ತರಿಸಲು ಪ್ರಧಾನಿ ಮೋದಿ ಅವರ ಸರ್ಕಾರ ನಿರ್ಧರಿಸಿದೆ. ಭಾರತದ ಕೇಂದ್ರ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್ ಮುಕ್ತ ವ್ಯಾಪಾರ ಪಾಲುದಾರರ ರೂಪಾಯಿಗಳಲ್ಲಿ ವಹಿವಾಟುಗಳನ್ನು ಇತ್ಯರ್ಥಪಡಿಸುವುದನ್ನು ಸುಲಭಗೊಳಿಸಲು ಹೊಸ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದು ಸ್ಥಳೀಯ ಕರೆನ್ಸಿಯನ್ನು ಕ್ರಮೇಣವಾಗಿ ಬಲಪಡಿಸುವ ಗುರಿಯನ್ನು ಹೊಂದಿದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಯುಎಇಯ ದಿಹಮ್ ಮತ್ತು ಇಂಡೋನೇಷ್ಯಾದ ರೂಪಾಯಿಯಿಂದ ಪ್ರಾರಂಭಿಸಿ ಯುಎಸ್ ಡಾಲರ್ ಅನ್ನು ಉಲ್ಲೇಖವಾಗಿ ಅವಲಂಬಿಸದೆ ನೇರ ರೂಪಾಯಿ ವಿನಿಮಯ ದರವನ್ನು ಸ್ಥಾಪಿಸಲು ಆರ್ಬಿಐ ಯೋಚಿಸಿದೆ. ನೆರೆ ರಾಷ್ಟ್ರಗಳು ಮತ್ತು ಮಾರಿಷಸ್ನೊಂದಿಗೆ ಇದೇ ರೀತಿ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಸಿದ್ಧತೆ ನಡೆದಿದೆ. ಸರ್ಕಾರಿ ಮೂಲಗಳು ತಿಳಿಸಿರುವ ಸಂಗತಿ ಎಂದರೆ ಭಾರತ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದ್ದು, ಆದರೆ ರೂಪಾಯಿ ಅಂತಾರಾಷ್ಟ್ರೀಯ ವಹಿವಾಟುಗಳಿಗೆ ಮಾನದಂಡವಾಗಿರಬೇಕೆಂದು ಬಯಸುತ್ತದೆ. ಇದರರ್ಥ ಭಾರತವು ಬೃಹತ್ ವಿದೇಶಿ ಮೀಸಲನ್ನು ಕಾಯ್ದುಕೊಳ್ಳುವ ಒತ್ತಡಕ್ಕೆ ಒಳಗಾಗುವುದಿಲ್ಲ. ಆದಾಗ್ಯೂ ಇದು ದೀರ್ಘಾವಧಿಯ ಯೋಜನೆಯಾಗಿದೆ ಮತ್ತು ಭಾರತವು ರೂಪಾಯಿಯನ್ನು ಗಡಿಯುದ್ದಕ್ಕೂ ಪ್ರಮುಖ ಕರೆನ್ಸಿಯಾಗಿ ಜನಪ್ರಿಯಗೊಳಿಸಲು ಬಯಸುತ್ತದೆ ಎಂದು ಮೂಲಗಳು ಹೇಳುತ್ತಿವೆ. ಇದರರ್ಥ ಬೃಹತ್ ಚಿನ್ನದ ಮೀಸಲನ್ನು ಕಾಯ್ದುಕೊಳ್ಳುವ ಒತ್ತಡ ಮತ್ತು ರಿಸರ್ವ್ ಬ್ಯಾಂಕ್ ಮೇಲಿನ ಒತ್ತಡ ಕಡಿಮೆ ಮಾಡಲಾಗುತ್ತದೆ. ಭಾರತೀಯ ರೂಪಾಯಿಯನ್ನು ಬಳಸಿದರೆ ಮುಕ್ತ ವ್ಯಾಪಾರ ಪಾಲುದಾರರು ವಹಿವಾಟನ್ನು ಹೆಚ್ಚು ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ನೀಡುವ ಕ್ರಮವನ್ನು ತೆಗೆದುಕೊಳ್ಳುವ ಬಗ್ಗೆ ಆರ್ಬಿಐ ಚಿಂತನೆ ನಡೆಸುತ್ತಿದೆ ಮತ್ತು ಕೆಲಸ ಮಾಡುತ್ತಿದೆ. ಇದು ಭಾರತದ ವ್ಯಾಪಾರ ಪಾಲುದಾರರ ರೂಪಾಯಿಯನ್ನು ಸುಲಭವಾಗಿ ಬಳಸಲು ಪ್ರೋತ್ಸಾಹಿಸುತ್ತದೆ, ಉದ್ಯಮಕ್ಕೆ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಶದ ಆರ್ಥಿಕತೆಯನ್ನು ಬಾಹ್ಯ ಒತ್ತಡ ಮತ್ತು ಆಘಾತಕ್ಕೆ ಕಡಿಮೆ ಗುರಿಯಾಗುವಂತೆ ಮಾಡುತ್ತದೆ. ಭಾರತದ ವಸ್ತುಗಳು ತಲುಪುತ್ತಿರುವ ಕೆಲವು ದೇಶಗಳು ಪೆರು, ಯುಎಇ, ಒಮೆನ್, ಯುರೋಪಿಯನ್ ಒಕ್ಕೂಟಗಳ ಜೊತೆ ಈ ಬಗ್ಗೆ ಚರ್ಚೆ ನಡೆದಿದೆ. ಇದೆಲ್ಲವೂ ವಾಸ್ತವವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದು ಸಂಭವಿಸಿದಾಗ ರೂಪಾಯಿ ಪ್ರಪಂಚದಾದ್ಯಂತ ಪ್ರತಿಧ್ವನಿಸಬಹುದು. ಚೀನಾ ಇದೇ ರೀತಿಯ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತಿದೆ, ವರ್ಷಗಳಿಂದ ಆ ಕೆಲಸ ಮಾಡುತ್ತಾ ಬಂದಿದೆ. ಈ ಕ್ರಮ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಅಸಮಾಧಾನಗೊಳಿಸಿದೆ. ಬ್ರಿಕ್ಸ್ ಗುಂಪು ಡಾಲರ್ ಅಪನಗದೀಕರಣವನ್ನು ಪ್ರಯತ್ನಿಸುತ್ತಿದೆ ಮತ್ತು ತನ್ನದೇ ಆದ ಕರೆನ್ಸಿಯನ್ನು ಪ್ರಾರಂಭಿಸುತ್ತಿದೆ ಎಂದು ಟ್ರಂಪ್ ಆರೋಪಿಸಿದ್ದಾರೆ. ಭಾರತವು ಖಂಡಿತವಾಗಿ ಟ್ರಂಪ್ಗೆ ಈ ಅನಿಸಿಕೆ ನೀಡಲು ಮತ್ತು ಅವರನ್ನು ವಿರೋಧಿಸಲು ಬಯಸುವುದಿಲ್ಲ. ಆದರೂ ಭಾರತವು ಜಾಗತಿಕವಾಗಿ ಗುರುತಿಸಲ್ಪಟ್ಟ ಭಾರತ ತನ್ನದೇ ಆದ ಕರೆನ್ಸಿಯನ್ನು ಹೊಂದಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸರ್ಕಾರ ಉತ್ಸುಕವಾಗಿದೆ.